ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯಂತೆ ವಿದ್ಯಾರ್ಥಿಗಳು ಒಬ್ಬರಿಗಿಂತ ಒಬ್ಬರು ತಮ್ಮ ಬುದ್ಧಿಶಕ್ತಿ ಪ್ರದರ್ಶಿಸಿದರು. ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ರಸ್ತೆಯಲ್ಲಿನ ಟಿ ಜಾನ್ ಕಾಲೇಜಿನಲ್ಲಿ ವೈಜ್ಞಾನಿಕ ವಸ್ತು ಪ್ರದರ್ಶನದಲ್ಲಿ ರಾಜ್ಯದೆಲ್ಲೆಡೆಯ ವಿದ್ಯಾರ್ಥಿಗಳು ಪ್ರತಿಭೆ ಮೆರೆದರು. ಹಳೆಕೋಲಿನ ಪ್ರಾತ್ಯಕ್ಷಿಕೆ, ನೈಸರ್ಗಿಕ ಬಣ್ಣಗಳ ಬಳಕೆ, ರಾಸಾಯನಿಕಗಳನ್ನು ಬಳಸಿ ಮೊಬೈಲ್ ಚಾರ್ಜ್ ಮಾಡುವುದು ಹೀಗೆ 10 ಹಲವು ಪ್ರಯೋಗ ಪ್ರಾತ್ಯಕ್ಷಿಕೆಗಳು ನಡೆದವು. ಈ ಪ್ರದರ್ಶನಕ್ಕೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಚಾಲನೆ ನೀಡಿದರು. ಮಕ್ಕಳ ಬುದ್ಧಿಶಕ್ತಿ ಕಂಡು ಸಂತಸಪಟ್ಟರು. ನಾಳೆ ಹನುಮ ಜಯಂತಿ. ವಾಯುಪುತ್ರ ಭಗವಾನ್ ಆಂಜನೇಯ ಹುಟ್ಟಿದ ದಿನ. ಈ ವಿಶಿಷ್ಟ ದಿನದ ಆಚರಣೆಗಾಗಿ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಈ ಹಬ್ಬಕ್ಕಾಗಿ ನಗರದ ವಿವಿಧ ದೇಗುಲಗಳು ಸಜ್ಜಾಗಿವೆ. ವ್ಯಾಪಾರ ವಹಿವಾಟು ಕೂಡ ಭರದಿಂದ ಸಾಗಿದೆ. ನಾಳೆ ರಾಮಭಂಟ ಆಂಜನೇಯ ಹುಟ್ಟಿದ ದಿನ. ಹನುಮ ಜಯಂತಿಗಾಗಿ ಉದ್ಯಾನ ನಗರಿ ಸಜ್ಜಾಗಿದೆ. ನಗರದ ದೇಗುಲಗಳು ಹನುಮ ಜಯಂತಿ ಆಚರಣೆಗೆ ಸಿದ್ಧತೆ ಮಾಡಿಕೊಂಡಿವೆ. ವಿಶೇಷ ಪೂಜೆಗಳನ್ನು ಆಯೋಜಿಸಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ, ಉದ್ದಿನ ವಡೆ ಅಲಂಕಾರ, ಹನುಮನಿಗೆ ಇಷ್ಟವಾದ ಬಾಳೆಹಣ್ಣಿನ 100 ಗೊನೆಗಳನ್ನು ರಾಮನಿಗೆ ನೈವೇದ್ಯವಿಟ್ಟು ಬಳಿಕ ನಂದಿ ಬೆಟ್ಟದಲ್ಲಿನ ಕೋತಿಗಳಿಗೆ ನೀಡುವ ಮೂಲಕ ರಾಮಭಂಟನ ಜಯಂತಿಯನ್ನ ಆಚರಿಸಲಾಗುತ್ತಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಲಿವೆ. ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅಂದರೆ ಮಂಕಿಗಳಿಗೆ ಅಂದರೆ ಹನುಮರಿಗೆ ನಾವು ಬಾಳೆಹಣ್ಣನ್ನು ಫೀಡ್ ಕೊಡ್ತೀವಿ. ಇದೇ ನಮ್ಮ ಬೆಂಗಳೂರಿನ ಸುತ್ತಮುತ್ತಲು ಸುಮಾರು ಒಂದು 30 ಕಡೆ ನಾವು ಇದು ಕಾರ್ಗಳಲ್ಲಿ ನಾವು ಕಳಿಸ್ತೀವಿ. ಇದು ವರ್ಷನೂ ಮಾಡ್ತೀವಿ ನಾವು. ಇವಾಗ ಜಾಸ್ತಿ ಅಂದರೆ ಎಲ್ಲರೂ ಕೊಡ್ತಾರೆ. ಆಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಹೂವು ನಾವು ತರ್ತೀವಿ. ಆಂಜನೇಯ ಸೇವೆ ಮಾಡ್ತಾ ಇದ್ದೀವಿ. ನಾಳಿನ ಹನುಮ ಜಯಂತಿ ಆಚರಣೆಗಾಗಿ ಭಕ್ತರು ಹೂವು, ಹಣ್ಣು, ತರಕಾರಿಗಳ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. 600 ರೂಪಾಯಿ, ಜಾಜಿ ಬಂದು 400 ರೂಪಾಯಿ. ನಾಳೆ ಹಬ್ಬಕ್ಕೆ ಹೆಂಗಿದೆ ಮೇಡಮ್? ನಾಳೆ ಹಬ್ಬಕ್ಕೆ ಅಂದರೆ ಇವತ್ತು ಜಾಸ್ತಿ ಆಗ್ತಾರೆ. ನಾಳೆ ಬೆಲೆ ನಾಳೆ, ಇವತ್ತು ಬೆಲೆ ಇವತ್ತು ಹಾಕ್ತಾರೆ. ತುಳಸಿ ಹೆಂಗಿದೆ? ಒಂದು ದಿವಸ ರೇಟ್ ಒಂದು ದಿವಸ ಇರಲ್ಲ. ಕಾಕಡ 300 ರೂಪಾಯಿ, ಕನಕಾಂಬರ 400 ರೂಪಾಯಿ. ಇನ್ನು ನಗರದ ಇತರೆ ದೇಗುಲಗಳಲ್ಲೂ ಹನುಮ ಜಯಂತಿಗಾಗಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಮಭಂಟ ಹನುಮ ಜಯಂತಿಗೆ ಎಲ್ಲೆಡೆ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ. ಮಾರುಕಟ್ಟೆಯಲ್ಲಿರುವಂತಹ ಹೂಗಳನ್ನು ಕೊಳ್ಳಲು, ತರಕಾರಿಯನ್ನು ಕೊಳ್ಳಲು ಗ್ರಾಹಕರು ಈಗಾಗಲೇ ಮುಗಿಬಿದ್ದಾರೆ. ದೇವಾಲಯಗಳಲ್ಲೂ ಸಹ ಸಕಲ ಸಿದ್ಧತೆ ಆರಂಭವಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ 7 ಬೆಂಗಳೂರು.